ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟಿ ಬಿ ಸರೋಜಾದೇವಿ ನಿಧನ ಹಿನ್ನೆಲೆಯಲ್ಲಿ ಸರೋಜಾದೇವಿ ಹುಟ್ಟೂರು ದಶಾವರದಲ್ಲಿ ಇವತ್ತು ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅದಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ದಶಾವರ ಗ್ರಾಮದ ತೋಟದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಈ ಸರೋಜಾದೇವಿ ತೋಟದಲ್ಲಿರುವಂಥ ತಾಯಿ ರುದ್ರಮ್ಮ ತಾಯಿ ಸಮಾಧಿ ಪಕ್ಕದಲ್ಲೇ ಸರೋಜಾದೇವಿ ಅಂತ್ಯಕ್ರಿಯೆಗೆ ನಿರ್ಧರಿಸಲಾಗಿದೆ. ಸರೋಜಾದೇವಿಯ ಅಂತಿಮ ದರ್ಶನವನ್ನು ಈಗಾಗಲೇ ಅನೇಕ ನಟ ಮತ್ತು ನಟಿಯರು ಪಡ್ಕೊಂಡಿದ್ದಾರೆ. ನಟ ವಿಶಾಲ್ ಹಾಗೆಯೇ ಉಮಾಶ್ರೀ ಸೇರಿದಂತೆ ಅನೇಕ ಸಿನಿಮಾ ನಟರು ಮತ್ತು ನಟಿಯರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. 11:30 ಸುಮಾರಿಗೆ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರು ಚನ್ನಪಟ್ಟಣಕ್ಕೆ ರವಾನೆ ಮಾಡಲಾಗುತ್ತೆ. ಬೈ ರೋಡ್ ರವಾನೆ ಮಾಡುವಂಥ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಸುತ್ತಲೂ ಗಾಜಿನ ಪೆಟ್ಟಿಗೆಯನ್ನು ಅರೇಂಜ್ ಮಾಡಲಾಗಿದೆ. ಯಾಕಂದರೆ ದಾರಿ ಉದ್ದಕ್ಕೂ ಅಂತಿಮ ನಮನ ಸಲ್ಲಿಸುವವರು ಇರ್ತಾರೆ. ಆ ಕಾರಣಕ್ಕಾಗಿಯೇ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ಮೊದಲ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ, ಇದು ಅವರ ಹುಟ್ಟೂರಿನಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಬ್ಯಾರಿಕೇಡ್ ಎಲ್ಲ ಹಾಕಿ ಅಲ್ಲಿ ಗಣ್ಯರು ಆಗಮಿಸುವಂಥ ಸಾಧ್ಯತೆ ಮತ್ತು ನಿರೀಕ್ಷೆ ಇದೆ. ರಾಜಕೀಯ ನಾಯಕರುಗಳು, ಮುಖಂಡರು, ಉಸ್ತುವಾರಿ ಸಚಿವರು ಹಾಗೆಯೇ ಉಪಮುಖ್ಯಮಂತ್ರಿಗಳು ಕೂಡ ಭೇಟಿಯನ್ನು ನೀಡಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿನ ವ್ಯವಸ್ಥೆ ನೀವು ಗಮನಿಸ್ತಾ ಇದ್ದೀರಾ. ಹಾಗೆಯೇ ಹಿರಿಯರು, ಮಾರ್ಗದರ್ಶಕರು ಎಲ್ಲರ ಜೊತೆಗೆ ಉತ್ತಮವಾದ ಒಡನಾಟವನ್ನು ಇಟ್ಕೊಂಡಿದ್ದಂಥ ನಟಿ ಸರೋಜಮ್ಮ ಅಂತಾನೇ ಕರೆಸ್ಕೊಳ್ತಾ ಇದ್ರು. ಹಾಗಾಗಿ ಅವರ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಬೇಕು ಅಂತ ಅನೇಕ ಚಿತ್ರರಂಗದ ತಾರೆಯರು ಭಾವಿಸಿದ್ದಾರೆ. ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೆ ಆಗಮಿಸಬಹುದು. ಆ ಕಾರಣಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ಹುಟ್ಟೂರಿನಲ್ಲಿ ಸರೋಜಾದೇವಿ ಅಂತಂದರೆ ಇನ್ನಿಲ್ಲದಂಥ ಪ್ರೀತಿ. ಅದಕ್ಕೆ ಕಾರಣ ಏನು ಅಂತಂದರೆ, ಒಂದು ನಮ್ಮೂರಿನ ಮಗಳು, ನಮ್ಮ ಊರಿನ ಹೆಮ್ಮೆಯ ಮಗಳು ಅನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ತಾನು ಎಷ್ಟೇ ಎತ್ತರಕ್ಕೆ ಬೆಳೆದರು, ಎಷ್ಟೇ ಹೆಸರನ್ನು ಸಂಪಾದಿಸಿದ್ರು, ತನ್ನ ಊರು ಅನ್ನೋದನ್ನು ಮರಿಲೇ ಇಲ್ಲ. ಸಹಾಯ ಅಂತ ಬಂದಾಗ ಮೊದಲಿಗರಾಗಿ ನಿಲ್ತಾಯಿದ್ರು. ಆ ಊರಿನ ಶಾಲೆಗಳಾಗಿರ್ಬೋದು ಅಥವಾ ಅಲ್ಲಿನ ಮಕ್ಕಳ ವಿದ್ಯಾಭ್ಯಾಸದ ವಿಚಾರ ಆಗಿರ್ಬೋದು, ಹೆಚ್ಚಿನ ಗಮನ ಹರಿಸ್ತಾಯಿದ್ರು. ನಮ್ಮೂರಿಗೆ ಏನು ಬೇಕು ಏನು ಬೇಡ ಯೋಚಿಸ್ತಾ ಇದ್ರು. ಏನಾದರೂ ಅಲ್ಲಿ ಸಹಾಯ ಕೇಳ್ತು ಅಂತಂದರೆ ಯಾವತ್ತೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ತನಗಿರುವ ಆಪ್ತರು, ಗಣ್ಯರು ಇವರುಗಳ ಜೊತೆಗೆ ಚರ್ಚಿಸಿ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾಯಿದ್ರು. ಅದರ ಜೊತೆಗೆ ಇವರ ತಾಯಿ ಮತ್ತು ಇವರ ಪತಿ ಹಾಗೆಯೇ ಇವರ ದತ್ತು ಮಗಳು ಸಾವನ್ನಪ್ಪಿದ ನಂತರ ಅವರ ಹೆಸರಿನಲ್ಲಿ ಇವರು ಅನೇಕ ಪ್ರಶಸ್ತಿ ಪ್ರದಾನವನ್ನು ಮತ್ತು ಸಮಾಜಮುಖಿ ಕಾರ್ಯವನ್ನು ಹಾಗೆಯೇ ಸಹಾಯದ ಕಾರ್ಯವನ್ನು ಈ ಥರದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದರು ಅನ್ನೋದನ್ನು ಇವರ ಆಪ್ತರು ಹೇಳ್ತಾ ಇದ್ರು. ಯಾಕಂದರೆ ತಾನು ಬಹಳ ಪ್ರೀತಿಸ್ತಾ ಇದ್ದವರನ್ನು ಕಳ್ಕೊಂಡ ನಂತರ ಸರೋಜಾದೇವಿಯವರು ಅವರ ಇರುವಿಕೆಯನ್ನು ಸಾಧನೆಗಳ ಮುಖಾಂತರವಾಗಿ ಮಾಡಬೇಕು ಅಂತ ಬಯಸ್ತಾ ಇದ್ರಂತೆ. ಆ ಕಾರಣಕ್ಕಾಗಿ ಸರೋಜಾದೇವಿ ಹಾಗೂ ಹರ್ಷ ದಂಪತಿಗೆ ಇಬ್ಬರು ಮಕ್ಕಳಿದ್ರು. ಅದು ಹರ್ಷ ಗೌತಮ್ ಅಂತ. ಅದರ ಜೊತೆಗೆ ಭುವನೇಶ್ವರಿ ಎಂಬ ಮಗುವನ್ನು ದತ್ತು ಪಡ್ಕೊಂಡಿದ್ರು. ಆದರೆ ಆ ಮಗು ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡಿತ್ತು. ಮಗಳ ನೆನಪಿಗಾಗಿ ಸರೋಜಾದೇವಿಯವರು ಸಾಹಿತ್ಯದಲ್ಲಿ ಸಾಧನೆ ಮಾಡಿದವರಿಗೆ ಭುವನೇಶ್ವರಿ ಪ್ರಶಸ್ತಿಯನ್ನು ಇಲ್ಲಿವರೆಗೂ ನೀಡ್ತಾ ಬಂದಿದ್ದರು. ಅದಲ್ಲದೇ ಅವರ ಪತಿ ಹಾಗೂ ಅಮ್ಮನ ನೆನಪಿಗಾಗಿ ಸಮಾಜಮುಖ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ರು. ಹಾಗಾಗಿ ಊರಿನವ್ರು ಯಾವುದಾದ್ರೂ ಕೆಲಸ ಆಗಬೇಕು ಅಥವಾ ಈ ಥರ ಅಂದ್ಕೊಂಡಿದ್ದೀವಿ, ನಮಗಿದು ಬೇಕಿತ್ತು, ಈ ಥರದ್ದು ಏನಾದರೂ ಕೇಳಿದ್ರೆ ಅದು ಊರಿನ ಅಭಿವೃದ್ಧಿ ವಿಚಾರ, ಅದು ಸ್ಕೂಲ್ ಆಗಿರ್ಬೋದು, ಮಕ್ಕಳ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಅದ್ರ ಬಗ್ಗೆ ಹೇಳಿದಾಗ ತಾವೇ ಮುಂದೆ ನಿಂತು ಎಲ್ಲ ಕೆಲಸವನ್ನು ಮಾಡಿಕೊಡ್ತಾ ಇದ್ದರು. ಆ ಕಾರಣಕ್ಕಾಗಿ ಆ ಇಡೀ ಊರಿಗೆ ಸರೋಜಾದೇವಿಯವರು ನಮ್ಮ ಊರಿನವರು, ನಾವು ಅವರ ಊರಿನವರು ಅನ್ನುವಂಥದ್ದೊಂದು ಹೆಮ್ಮೆ ಇತ್ತು. ಎಲ್ಲಿಂದ ಎಲ್ಲಿಗೆ ಹೋದರೂ ಭಾಷೆ ಬಿಡಲಿಲ್ಲ, ಊರನ್ನು ಬಿಡಲಿಲ್ಲ. ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಗೌರವ, ಅದೇ ಸರಳತೆ ಎಲ್ಲವೂ ಕೂಡ ಬಿ ಸರೋಜಾದೇವಿಯವರಿಗಿತ್ತು.
ಅದಕ್ಕೇ ಇವತ್ತಿಗೂ ಅವರನ್ನು ನೋಡಿದ್ರೆ ಇಂದಿನ ಕಲಾವಿದರು, ಹಿರಿಯರು, ಕಿರಿಯರು ಪ್ರತಿಯೊಬ್ಬರೂ ಕೂಡ ಅವ್ರ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಅವ್ರ ಕಾಲದಲ್ಲಿ ಆ್ಯಕ್ಟಿಂಗ್ ಮಾಡಿದಂಥ ನಟಿಯರಾಗಿರ್ಬೋದು, ಅವರ ಆ್ಯಕ್ಟಿಂಗನ್ನು ನೋಡ್ಕೊಂಡು ಬೆಳೆದು ಬಂದಂಥ ನಟನಟಿಯರಾಗಿರ್ಬೋದು, ಸಹ ಕಲಾವಿದರಾಗಿರಬಹುದು, ಎಲ್ಲರೂ ಅವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಅಂತ ಕಾತುರರಾಗಿರ್ತಾಯಿದ್ರು. ಅವ್ರ ಜೊತೆಗೆ ಸಮಯ ಕಳಿಬೇಕು ಅಂತ ಕಾತುರರಾಗಿರ್ತಾಯಿದ್ರು. ಯಾವತ್ತೂ ಯಾರಿಗೂ ಒಂದು ಮಾತು ಬೈದವರಲ್ವಂತೆ. ಏನೇ ಇದ್ರೂ ಪ್ರೀತಿಯಿಂದ ಗೌರವದಿಂದ ಹೇಳ್ತಾ ಇದ್ದವರು. ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ಸರೋಜಾದೇವಿಯವರು ಎತ್ತಿದ ಕೈ ಅನ್ನೋದನ್ನು ಅವರ ಆಪ್ತರು ಹೇಳ್ತಾಯಿದ್ರು. ಇವತ್ತು ಅದೆಷ್ಟೋ ಮನೆಗಳಿಗೆ ಹೋದರೆ ಮನೆ ಒಳಗೆ ಬನ್ನಿ ಅಂತ ಕರೆಯಲ್ಲ. ನೀರು ಕುಡೀರಿ, ಕಾಫಿ ಕುಡೀರಿ, ಇದೆಲ್ಲ ಹೊರಟೋಗ್ಬಿಟ್ಟಿದೆ. ಆ ಸಂಪ್ರದಾಯ ಅನ್ನೋದೇ ಇಲ್ಲ. ಆದರೆ ತಾನೊಬ್ಬ ಸ್ಟಾರ್ ಆಗಿದ್ರೂ, ತಾನೊಬ್ಬ ಸ್ಟಾರ್ ನಟಿಯಾಗಿ ಅನೇಕ ಸೂಪರ್ ಸ್ಟಾರ್ಗಳ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ರು, ಲೇಡಿ ಸೂಪರ್ ಸ್ಟಾರ್ ಅನ್ನುವಂಥ ಹೆಗ್ಗಳಿಕೆ ಬಂದ್ರೂ ಕೂಡ ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ಎತ್ತಿದ ಕೈ. ಯಾರೇ ಮನೆ ಬಳಿ ಬರಲಿ ಅವರನ್ನು ಒಳಗೆ ಕರೆದು ಕೂರಿಸಿ ವಿಚಾರಿಸಿ ಅವರಿಗೆ ಹಾಲು, ನೀರು, ಕಾಫಿನೋ, ಜ್ಯೂಸು ಏನೋ ಕೊಟ್ಟು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡಿ, ಬಾಯಿ ತುಂಬ ಮಾತಾಡಿ ಕಳಿಸ್ತಾ ಇದ್ದಂಥ ವ್ಯಕ್ತಿತ್ವ. ಇವತ್ತಿನ ಕೆಲವು ನಟಿಯರನ್ನು ನಾವು ನೋಡಿದಾಗ ಬೇಸರ ಆಗತ್ತೆ. ಯಾಕಂದರೆ ಕೆಲವರು ಹೆಸರು ಮಾಡ್ತಾ ಇದ್ದ ಹಾಗೆಯೇ ಊರ ಹೆಸರು ಮರೀತಾರೆ, ರಾಜ್ಯದ ಹೆಸರೇ ಮರ್ತವರು ಇದ್ದಾರೆ, ಕೆಲವರು ಸಿನಿಮಾ ಪ್ರಮೋಷನಿಗೆ ಬರೆದಿದ್ದವರೇ ಇದ್ದಾರೆ. ಆದರೂ ಈ ನಟಿ ಅಂತ ಬಂದಾಗ ಎಲ್ಲವನ್ನೂ ಅನುಭವಿಸಿದ್ರು. ತುಂಬಿದ ಕೊಡ ತುಳುಕೋದಿಲ್ಲ ಅನ್ನೋ ಹಾಗೇ ಎಲ್ಲರ ಜೊತೆಗೆ ಬೆರಿತಾ ಇದ್ದವರು.